ಮೂಲಕ I-20 ಕಾರಲ್ಲಿ ಬಂದಿದ್ದ ಡಾಕ್ಟರ್ ಉಮರ್ ಸಿಸಿಟಿವಿ ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾನೆ ಈ ಉಮರ್. ಟೋಲ್ ನಾಕಾದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಉಗ್ರನ ದೃಶ್ಯ ಸೆರೆಯಾಗಿದೆ. ಮಾಸ್ಕ್ ಅನ್ನ ಧರಿಸಿ I-20 ಕಾರನ್ನ ಓಡಿಸಿಕೊಂಡು ಹೋಗ್ತಾ ಇದ್ದ ಈ ಉಮರ್. ಅಲ್ಲಿಯೂ ಕೂಡ ಒಂದು ರೀತಿ ಆತುರ, ಆತಂಕ, ದುಗುಡ ಅವನಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಂದ ಪಾರಾದ್ರೆ ಸಾಕು ಅನ್ನುವಂತ ಮನಸ್ಥಿತಿ ಅವನಲ್ಲಿತ್ತು. ಕಾರಣ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅನ್ನೋಂಥ ಭಯ ಅವನನ್ನ ಕಾಡ್ತಾ ಇತ್ತು. ನೀವು ಆ ದೃಶ್ಯಗಳನ್ನು ನೋಡಿದಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಅದು ಅವನಲ್ಲಿ ಎಷ್ಟು ಆತಂಕ ಇತ್ತು ಅಂತ ಹೇಳಿ. ಟೋಲ್ ನಾಕಾದಲ್ಲಿ ಟೋಲ್ ಫೀಸ್ ಅನ್ನ ಕಟ್ಟಿ ಅಲ್ಲಿಂದ ಹೋಗ್ತಾ ಇರುವಂತ ದೃಶ್ಯ ನೋಡಿ. ಇವನೇ ಆ ಉಮರ್, ಟೆರರ್ ಉಮರ್. I-20 ಕಾರಲ್ಲಿ ಪಾಸ್ ಆಗ್ತಾ ಇರುವಂತ ದೃಶ್ಯ ನೋಡಿ. ಒಂದು ಟೋಲ್ ಗೇಟ್ ಅಲ್ಲಿ ಈತ ಟೋಲ್ ಫೀಸ್ ಅನ್ನ ತುಂಬಿ ಅಲ್ಲಿಂದ ಹೋಗ್ತಾ ಇರುವಂತ ದೃಶ್ಯ. ಇದರ ಜೊತೆಗೆ ಅಲ್ಲಿ ಒಂದು ದೊಡ್ಡ ಚೀಲವೂ ಕೂಡ ಇದೆ. ಮುಂದೆ ಉಮರ್ ಮಾಸ್ಕ್ ಹಾಕೊಂಡು ಕೂತಿರೋನು, ಹಿಂದಿನ ಸೀಟಲ್ಲಿ ಒಂದು ದೊಡ್ಡ ಚೀಲವೂ ಕೂಡ ಇದೆ. ಆ ಚೀಲದ ತುಂಬಾ ಸ್ಫೋಟಕಗಳು, ಭಾರಿ ಪ್ರಮಾಣದ ಸ್ಫೋಟಕಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದ ಆತ. ಅವೆಲ್ಲವೂ ಕೂಡ ಈಗ ಪತ್ತೆಯಾಗಿದೆ. ಬದರ್ಪುರ್ ಟೋಲ್ ಮೂಲಕ ಈ ಉಮರ್ ಬಂದಿರೋದು ಗೊತ್ತಾಗಿದೆ. ಎಸ್ ರಂಜಿತ್ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ರಂಜಿತ್, ಈ ಉಮರ್ ಎಲ್ಲೆಲ್ಲಿ ಹೋಗಿದ್ದ, ಏನು ಈತನ ಸಂಪೂರ್ಣ ಟ್ರ್ಯಾಕ್ ರೆಕಾರ್ಡ್ ಈಗ ಗೊತ್ತಾಗ್ತಾ ಇರೋದು ಒಂದ್ ಕಡೆ ಆದ್ರೆ, ತನಿಖಾ ತಂಡಗಳು ಇಂಚಿಂಚು ಬಿಡದೆ ತನಿಖೆಯನ್ನ ಮಾಡ್ತಾ ಇವೆ. ದೆಹಲಿ ಪೊಲೀಸ್ ಒಂದು ಇಂಚು ಜಾಗ ಬಿಡದೆ ಅಲ್ಲಿ ಕುರುಹುಗಳ ಪತ್ತೆ ಮಾಡ್ತಾ ಇದ್ದಾರೆ. ಈ ಕಡೆ ಶಾಹೀನ್ ಶಹೀದ್ ಡಿ ಗ್ರೂಪ್ ಅಲ್ಲಿ ಯಾವ ರೀತಿ ಆಕ್ಟಿವ್ ಆಗಿದ್ಲು, ಅಲ್ಲಿ ಈಕೆಗೆ ಯಾರು ಕಮಾಂಡ್ ಕೊಡ್ತಾ ಇದ್ರು ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಈಗ ಮತ್ತೊಬ್ಬ ಡಾಕ್ಟರ್ ಪತ್ತೆ ಆಗಿರೋದು, ಈ ಉಮರ್ ಎಲ್ಲೆಲ್ಲಿ ಓಡಾಡಿದ್ದ ಅಂತ ಗೊತ್ತಾಗಿರೋದು. ಓವರ್ ಆಲ್ ಏನ್ ಅಪ್ಡೇಟ್ಸ್ ಕೊಡ್ತೀರಿ ರಂಜಿತ್? ಖಂಡಿತ ಶ್ರೀಪಾದ್ ಪಾಟೀಲ್, ನೀವು ಆರಂಭದಲ್ಲಿ ಕೇಳಿದಂತ ಪ್ರಶ್ನೆಗೆ ನೋಡಿ, ಈ ಅಲ್ ಫಲಾಹ್ ಯೂನಿವರ್ಸಿಟಿ ಇದೆಯಲ್ಲ, ಈ ಯೂನಿವರ್ಸಿಟಿಗೆ ಸೌದಿ ಅರೇಬಿಯಾ ಸೇರಿದಂತೆ ಬೇರೆ ಬೇರೆ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಇವರಿಗೆ ಫಂಡಿಂಗ್ ಆಗ್ತಾ ಇತ್ತು ಅನ್ನುವಂತ ಮಾಹಿತಿ ಈಗ ಅಧಿಕಾರಿಗಳು ಬಿಚ್ಚಿಟ್ಟಿದ್ದಾರೆ. ಸುಮಾರು 600 ರಿಂದ 700 ಕೋಟಿ ವಹಿವಾಟು ಒಂದು ವರ್ಷಕ್ಕೆ ಆ ಕಾಲೇಜಿನಲ್ಲಿ ನಡೀತಾ ಇತ್ತು ಅನ್ನೋದು ಗೊತ್ತಾಗಿದೆ. MBBS ಫೀಸ್ ಒಂದು ವರ್ಷಕ್ಕೆ 8 ಲಕ್ಷ ರೂಪಾಯಿ ಇವರು ತೆಗೆದುಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಸುಮಾರು 76 ಎಕರೆ ಜಾಗದಲ್ಲಿ ಈ ಅಲ್ ಫಲಾಹ್ ಯೂನಿವರ್ಸಿಟಿ ಇದೆ. 1996ರಿಂದ ಈ ಯೂನಿವರ್ಸಿಟಿ ಆರಂಭ ಆಗಿತ್ತು. ಆರಂಭದಲ್ಲಿ ಇಲ್ಲಿ ಒಬ್ರು ಆರ್ಮಿ ಮ್ಯಾನ್ ಇದನ್ನ ನಡೆಸ್ತಾ ಇದ್ರು. ಅದಾದ ನಂತರ ಕಾಶ್ಮೀರದ ಓರ್ವ ಮುಸಲ್ಮಾನ್ ಈ ಒಂದು ಯೂನಿವರ್ಸಿಟಿಯನ್ನು ನಡೆಸ್ತಾ ಇದ್ರು. ಇವರು ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇತ್ತು ಅನ್ನುವಂಥ ವಿಚಾರ ಎಲ್ಲವೂ ಕೂಡ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ನೀವು ಹೇಳಿದಂಗೆ ಕೇಂದ್ರ ಇಲಾಖೆಯೂ ಕೂಡ ಇದರ ಮೇಲೆ ಕಣ್ಣಿಟ್ಟು ಈಗ ಸಂಪೂರ್ಣವಾದಂಥ ಇದರ ಮಾಹಿತಿಯನ್ನು ಕಲೆ ಹಾಕೋದ್ರ ಜೊತೆಗೆ ನೋಟಿಸ್ ಅನ್ನ ಕೊಟ್ಟಿದೆ. ಒಂದು ವಿಚಾರ, ಇನ್ನೊಂದು ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಆತ ಸಹಾಯಕ ವೈದ್ಯ ಏನಿದ್ದಾನೆ, ಆತ ಏನು ಉಮರ್ ಆತ ಅಲ್ಲಿಂದ ಅಲ್ ಫಲಾಹ್ ಯೂನಿವರ್ಸಿಟಿಯಿಂದ ಆತ ಬೆಂಗಳೂರು ಈ ದೆಹಲಿಗೆ ಬಂದಿರುವಂಥದ್ದು. ದೆಹಲಿಗೆ ಬಂದು ಕೆಂಪುಕೋಟೆಯ ಮುಂದೆ ಆತ ಬ್ಲಾಸ್ಟ್ ಮಾಡಿದ್ನಲ್ಲ, ಆತನ ಟ್ರಾವೆಲ್ ಹಿಸ್ಟ್ರಿಯನ್ನ ನೋಡಿದಾಗ ಕೆಲವೊಂದಿಷ್ಟು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಆತನ ಮೂವ್ಮೆಂಟ್ ಅನ್ನ ಈಗ ಸಂಪೂರ್ಣವಾಗಿ ಸೆರೆ ಹಿಡಿದಿದ್ದಾರೆ. ಆತ ಓಡಾಡಿದಂತ ರಸ್ತೆ CCTVಯನ್ನ ಚೆಕ್ ಮಾಡಿದಾಗ ಆತ ಎಲ್ಲೆಲ್ಲಿ ಹೋಗಿದ್ದ, ಏನ್ ಮಾಡಿದ್ದ, ಆತ ಪೊಲೀಸರ ಕಣ್ತಪ್ಪಿಸಿಕೊಂಡು ಆತ ಹೇಗೆಲ್ಲ ಬಂದಿದ್ದ, ಆತನನ್ನ ಗಾರ್ಡ್ ಮಾಡಿದೋದು, ಕೆಂಪು ಕಾರು, ಮತ್ತೊಂದು ಬ್ರೇಜಾ ಕಾರು, ಇದೆಲ್ಲವೂ ಕೂಡ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಸದ್ಯಕ್ಕೆ ಈಗ ಆತನ ಟ್ರಾವೆಲ್ ಹಿಸ್ಟರಿಯನ್ನ ಆಧರಿಸಿ ಆತ ಹೋಗಿರುವ ಬಂದಿರುವ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿ ಯಾರ ಸಂಪರ್ಕವನ್ನ ಮಾಡಿದ್ದಾನೆ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕಿ ಈಗ ಪೊಲೀಸರು ಇನ್ನಷ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆತನ ಸಂಪರ್ಕದಲ್ಲಿ ಇದ್ದವರನ್ನ ಈಗ ಕನೆಕ್ಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಈತನ ಸಹಚರರು ಯಾರು ಅನ್ನುವಂಥ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನೀವೇ ಹೇಳ್ದಂಗೆ ಬೇರೆ ಬೇರೆ ಫಂಡಿಂಗ್ ಆಗಿರೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಫ್ರಂಟ್ ಕಾಲರ್ ಟೆರರಿಸ್ಟ್ಗಳು ಯಾರಿದ್ದಾರೆ, ವೈಟ್ ಕಾಲರ್ ಟೆರರಿಸ್ಟ್ಗಳು, ಅವರನ್ನು ಕೂಡ ಈಗ ಬಹುತೇಕ ಜನರನ್ನ ಬಂಧನ ಮಾಡಿದ್ದಾರೆ. ಅವರ ಮಾಹಿತಿಯನ್ನು ಆಧರಿಸಿ ಈಗ ಇನ್ನಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸದ್ಯಕ್ಕೆ ಈಗ ಈ ಪ್ರಕರಣದಲ್ಲಿ ಬೇರೆ ಯಾರ ಲಿಂಕ್ ಇದೆ ಅನ್ನೋದನ್ನ ಪತ್ತೆ ಹಚ್ಚುತ್ತಾ ಇರುವಂತಹ ಪೊಲೀಸರಿಗೆ ಕೆಲವೊಂದಿಷ್ಟು ಬೆಚ್ಚಿ ಬೀಳಿಸುವಂತ ಮಾಹಿತಿ ಸಿಕ್ಕಿದೆ. ಆ ನಿಟ್ಟಿನಲ್ಲೇ ತನಿಖೆ ಈಗ ಪ್ರೋಗ್ರೆಸಿವ್ ಹಂತದಲ್ಲಿದೆ. ಬಹುತೇಕ ಇದೊಂದು ಪ್ರಕರಣದಲ್ಲಿ ಇವರ ಬಂಧನ ಆಗದೇ ಇದ್ದಿದ್ರೆ ಬಹುಶಃ ಕಂಡು ಕೇಳರಿಯದ ಒಂದು ಅನಾಹುತಕ್ಕೆ ಸಾಕ್ಷಿ ಆಗ್ತಾ ಇತ್ತು ನವದೆಹಲಿ ಅನ್ನೋದ್ರಲ್ಲಿ ನೋ ಡೌಟ್. ಇವರು ಸುಮಾರು 200ಕ್ಕೂ ಹೆಚ್ಚು ಕಡೆಗಳಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಇವರು ತಯಾರಿಯನ್ನ ಮಾಡಿದ್ರು, ಸಂಚು ರೂಪಿಸಿದ್ರು ಅನ್ನೋದು. ಆದರೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ಅದೆಲ್ಲವೂ ಕೂಡ ತಪ್ಪಿದೆ. ಹಾಗೆ kg ಗಟ್ಲೆ ಇವರು ಸ್ಫೋಟಕವನ್ನ ಸಂಗ್ರಹಿಸಿರೋದು ಕೂಡ ಪತ್ತೆಯಾಗಿದೆ. ಇನ್ನೂ ಕೂಡ ಸುಮಾರು 300 kg ಸ್ಫೋಟಕ ಅಮೋನಿಯಂ ನೈಟ್ರೈಟ್ ಇದು ಮಿಸ್ ಆಗಿದೆ ಅನ್ನೋದು, ಅದು ಎಲ್ಲಿ ಹೋಗಿದೆ ಅನ್ನೋದು ಈಗ ತನಿಖೆಯಿಂದ ಪೊಲೀಸರು ಅದನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ಪ್ರೋಗ್ರೆಸಿವ್ ಹಂತದಲ್ಲಿ ತನಿಖೆ
ಬಹಳಷ್ಟು ಬೆಚ್ಚಿ ಬೀಳಿಸುವಂತ ಮಾಹಿತಿ ಈಗ ಲಭ್ಯ ಆಗಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಈ ಮೂಲಕ I-20 ಕಾರಲ್ಲಿ ಬಂದಿದ್ದ ಡಾಕ್ಟರ್ ಉಮರ್. ಸಿಸಿಟಿವಿ ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾನೆ ಈ ಉಮರ್. ಟೋಲ್ ನಾಕಾದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಉಗ್ರನ ದೃಶ್ಯ ಸೆರೆಯಾಗಿದೆ. ಮಾಸ್ಕ್ ಅನ್ನ ಧರಿಸಿ I-20 ಕಾರನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದ ಈ ಉಮರ್. ಅಲ್ಲಿಯೂ ಕೂಡ ಒಂದು ರೀತಿ ಆತುರ, ಆತಂಕ, ದುಗುಡ ಅವನಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಂದ ಪಾರಾದ್ರೆ ಸಾಕು ಅನ್ನುವಂಥ ಮನಸ್ಥಿತಿ ಅವನಲ್ಲಿತ್ತು. ಕಾರಣ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅನ್ನೋಂಥ ಭಯ ಅವನನ್ನ ಕಾಡ್ತಾ ಇತ್ತು. ನೀವು ಆ ದೃಶ್ಯಗಳನ್ನು ನೋಡಿದಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಅದು ಅವನಲ್ಲಿ ಎಷ್ಟು ಆತಂಕ ಇತ್ತು ಅಂತ ಹೇಳಿ. ಟೋಲ್ ನಾಕಾದಲ್ಲಿ ಟೋಲ್ ಫೀಸ್ ಅನ್ನ ಕಟ್ಟಿ ಅಲ್ಲಿಂದ ಹೋಗ್ತಾ ಇರುವಂತ ದೃಶ್ಯ ನೋಡಿ. ಇವನೇ ಆ ಉಮರ್, ಟೆರರ್ ಉಮರ್. I-20 ಕಾರಲ್ಲಿ ಪಾಸ್ ಆಗ್ತಾ ಇರುವಂತ ದೃಶ್ಯ ನೋಡಿ. ಒಂದು ಟೋಲ್ ಗೇಟ್ ಅಲ್ಲಿ ಈತ ಟೋಲ್ ಫೀಸ್ ಅನ್ನ ತುಂಬಿ ಅಲ್ಲಿಂದ ಹೋಗ್ತಾ ಇರುವಂತ ದೃಶ್ಯ. ಇದರ ಜೊತೆಗೆ ಅಲ್ಲಿ ಒಂದು ದೊಡ್ಡ ಚೀಲವೂ ಕೂಡ ಇದೆ. ಮುಂದೆ ಉಮರ್ ಮಾಸ್ಕ್ ಹಾಕೊಂಡು ಕೂತಿರೋನು, ಹಿಂದಿನ ಸೀಟಲ್ಲಿ ಒಂದು ದೊಡ್ಡ ಚೀಲವೂ ಕೂಡ ಇದೆ. ಆ ಚೀಲದ ತುಂಬಾ ಸ್ಫೋಟಕಗಳು, ಭಾರಿ ಪ್ರಮಾಣದ ಸ್ಫೋಟಕಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದ ಆತ. ಅವೆಲ್ಲವೂ ಕೂಡ ಈಗ ಪತ್ತೆಯಾಗಿದೆ. ಬದರ್ಪುರ್ ಟೋಲ್ ಮೂಲಕ ಈ ಉಮರ್ ಬಂದಿರೋದು ಗೊತ್ತಾಗಿದೆ. ಎಸ್ ರಂಜಿತ್ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ರಂಜಿತ್, ಈ ಉಮರ್ ಎಲ್ಲೆಲ್ಲಿ ಹೋಗಿದ್ದ, ಏನು ಈತನ ಸಂಪೂರ್ಣ ಟ್ರ್ಯಾಕ್ ರೆಕಾರ್ಡ್ ಈಗ ಗೊತ್ತಾಗ್ತಾ ಇರೋದು ಒಂದು ಕಡೆ ಆದ್ರೆ, ತನಿಖಾ ತಂಡಗಳು ಇಂಚಿಂಚು ಬಿಡದೆ ತನಿಖೆಯನ್ನ ಮಾಡ್ತಾ ಇವೆ. ದೆಹಲಿ ಪೊಲೀಸ್ ಒಂದು ಇಂಚು ಜಾಗ ಬಿಡದೆ ಅಲ್ಲಿ ಕುರುಹುಗಳ ಪತ್ತೆ ಮಾಡ್ತಾ ಇದ್ದಾರೆ. ಈ ಕಡೆ ಶಾಹೀನ್ ಶಹೀದ್ ಡಿ ಗ್ರೂಪ್ ಅಲ್ಲಿ ಯಾವ ರೀತಿ ಆಕ್ಟಿವ್ ಆಗಿದ್ಲು, ಅಲ್ಲಿ ಈಕೆಗೆ ಯಾರು ಕಮಾಂಡ್ ಕೊಡ್ತಾ ಇದ್ರು ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದೆ. ಈಗ ಮತ್ತೊಬ್ಬ ಡಾಕ್ಟರ್ ಪತ್ತೆ ಆಗಿರೋದು, ಈ ಉಮರ್ ಎಲ್ಲೆಲ್ಲಿ ಓಡಾಡಿದ್ದ ಅಂತ ಗೊತ್ತಾಗಿರೋದು. ಓವರ್ ಆಲ್ ಏನ್ ಅಪ್ಡೇಟ್ಸ್ ಕೊಡ್ತೀರಿ ರಂಜಿತ್? ಖಂಡಿತ ಶ್ರೀಪಾದ್ ಪಾಟೀಲ್, ನೀವು ಆರಂಭದಲ್ಲಿ ಕೇಳಿದಂತ ಪ್ರಶ್ನೆಗೆ ನೋಡಿ, ಈ ಅಲ್ ಫಲಾಹ್ ಯೂನಿವರ್ಸಿಟಿ ಇದೆಯಲ್ಲ, ಈ ಯೂನಿವರ್ಸಿಟಿಗೆ ಸೌದಿ ಅರೇಬಿಯಾ ಸೇರಿದಂತೆ ಬೇರೆ ಬೇರೆ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಇವರಿಗೆ ಫಂಡಿಂಗ್ ಆಗ್ತಾ ಇತ್ತು ಅನ್ನುವಂತ ಮಾಹಿತಿ ಈಗ ಅಧಿಕಾರಿಗಳು ಬಿಚ್ಚಿಟ್ಟಿದ್ದಾರೆ. ಸುಮಾರು 600 ರಿಂದ 700 ಕೋಟಿ ವಹಿವಾಟು ಒಂದು ವರ್ಷಕ್ಕೆ ಆ ಕಾಲೇಜಿನಲ್ಲಿ ನಡೀತಾ ಇತ್ತು ಅನ್ನೋದು ಗೊತ್ತಾಗಿದೆ. MBBS ಫೀಸ್ ಒಂದು ವರ್ಷಕ್ಕೆ 8 ಲಕ್ಷ ರೂಪಾಯಿ ಇವರು ತೆಗೆದುಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಸುಮಾರು 76 ಎಕರೆ ಜಾಗದಲ್ಲಿ ಈ ಅಲ್ ಫಲಾಹ್ ಯೂನಿವರ್ಸಿಟಿ ಇದೆ. 1996ರಿಂದ ಈ ಯೂನಿವರ್ಸಿಟಿ ಆರಂಭ ಆಗಿತ್ತು. ಆರಂಭದಲ್ಲಿ ಇಲ್ಲಿ ಒಬ್ರು ಆರ್ಮಿ ಮ್ಯಾನ್ ಇದನ್ನ ನಡೆಸ್ತಾ ಇದ್ರು. ಅದಾದ ನಂತರ ಕಾಶ್ಮೀರದ ಓರ್ವ ಮುಸಲ್ಮಾನ್ ಈ ಒಂದು ಯೂನಿವರ್ಸಿಟಿಯನ್ನು ನಡೆಸ್ತಾ ಇದ್ರು. ಇವರು ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇತ್ತು ಅನ್ನುವಂಥ ವಿಚಾರ ಎಲ್ಲವೂ ಕೂಡ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ನೀವು ಹೇಳಿದಂಗೆ ಕೇಂದ್ರ ಇಲಾಖೆಯೂ ಕೂಡ ಇದರ ಮೇಲೆ ಕಣ್ಣಿಟ್ಟು ಈಗ ಸಂಪೂರ್ಣವಾದಂಥ ಇದರ ಮಾಹಿತಿಯನ್ನು ಕಲೆ ಹಾಕೋದ್ರ ಜೊತೆಗೆ ನೋಟಿಸ್ ಅನ್ನ ಕೊಟ್ಟಿದೆ. ಒಂದು ವಿಚಾರ, ಇನ್ನೊಂದು ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆತ ಸಹಾಯಕ ವೈದ್ಯ ಏನಿದ್ದಾನೆ, ಆತ ಏನು ಉಮರ್ ಆತ ಅಲ್ಲಿಂದ ಅಲ್ ಫಲಾಹ್ ಯೂನಿವರ್ಸಿಟಿಯಿಂದ ಆತ ಬೆಂಗಳೂರು ಈ ದೆಹಲಿಗೆ ಬಂದಿರುವಂಥದ್ದು. ದೆಹಲಿಗೆ ಬಂದು ಕೆಂಪುಕೋಟೆಯ ಮುಂದೆ ಆತ ಬ್ಲಾಸ್ಟ್ ಮಾಡಿದ್ನಲ್ಲ, ಆತನ ಟ್ರಾವೆಲ್ ಹಿಸ್ಟ್ರಿಯನ್ನ ನೋಡಿದಾಗ ಕೆಲವೊಂದಿಷ್ಟು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಆತನ ಮೂವ್ಮೆಂಟ್ ಅನ್ನ ಈಗ ಸಂಪೂರ್ಣವಾಗಿ ಸೆರೆ ಹಿಡಿದಿದ್ದಾರೆ. ಆತ ಓಡಾಡಿದಂತ ರಸ್ತೆ CCTVಯನ್ನ ಚೆಕ್ ಮಾಡಿದಾಗ ಆತ ಎಲ್ಲೆಲ್ಲಿ ಹೋಗಿದ್ದ, ಏನ್ ಮಾಡಿದ್ದ, ಆತ ಪೊಲೀಸರ ಕಣ್ತಪ್ಪಿಸಿಕೊಂಡು ಆತ ಹೇಗೆಲ್ಲ ಬಂದಿದ್ದ, ಆತನನ್ನ ಗಾರ್ಡ್ ಮಾಡಿದೋದು, ಕೆಂಪು ಕಾರು ಮತ್ತೊಂದು ಬ್ರೇಜಾ ಕಾರು, ಇದೆಲ್ಲವೂ ಕೂಡ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಸದ್ಯಕ್ಕೆ ಈಗ ಆತನ ಟ್ರಾವೆಲ್ ಹಿಸ್ಟರಿಯನ್ನ ಆಧರಿಸಿ ಆತ ಹೋಗಿರುವ ಬಂದಿರುವ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿ, ಯಾರ ಸಂಪರ್ಕವನ್ನ ಮಾಡಿದ್ದಾನೆ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕಿ ಈಗ ಪೊಲೀಸರು ಇನ್ನಷ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆತನ ಸಂಪರ್ಕದಲ್ಲಿ ಇದ್ದವರನ್ನ ಈಗ ಕನೆಕ್ಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಈತನ ಸಹಚರರು ಯಾರು ಅನ್ನುವಂಥ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನೀವೇ ಹೇಳ್ದಂಗೆ ಬೇರೆ ಬೇರೆ ಫಂಡಿಂಗ್ ಆಗಿರೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಫ್ರಂಟ್ ಕಾಲರ್ ಟೆರರಿಸ್ಟ್ಗಳು ಯಾರಿದ್ದಾರೆ, ವೈಟ್ ಕಾಲರ್ ಟೆರರಿಸ್ಟ್ಗಳು, ಅವರನ್ನು ಕೂಡ ಈಗ ಬಹುತೇಕ ಜನರನ್ನ ಬಂಧನ ಮಾಡಿದ್ದಾರೆ. ಅವರ ಮಾಹಿತಿಯನ್ನು ಆಧರಿಸಿ ಈಗ ಇನ್ನಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸದ್ಯಕ್ಕೆ ಈಗ ಈ ಪ್ರಕರಣದಲ್ಲಿ ಬೇರೆ ಯಾರ ಲಿಂಕ್ ಇದೆ ಅನ್ನೋದನ್ನ ಪತ್ತೆ ಹಚ್ಚುತ್ತಾ ಇರುವಂತಹ ಪೊಲೀಸರಿಗೆ ಕೆಲವೊಂದಿಷ್ಟು ಬೆಚ್ಚಿ ಬೀಳಿಸುವಂತ ಮಾಹಿತಿ ಸಿಕ್ಕಿದೆ. ಆ ನಿಟ್ಟಿನಲ್ಲೇ ತನಿಖೆ ಈಗ ಪ್ರೋಗ್ರೆಸಿವ್ ಹಂತದಲ್ಲಿದೆ. ಬಹುತೇಕ ಇದೊಂದು ಪ್ರಕರಣದಲ್ಲಿ ಇವರ ಬಂಧನ ಆಗದೇ ಇದ್ದಿದ್ರೆ ಬಹುಶಃ ಕಂಡು ಕೇಳರಿಯದ ಒಂದು ಅನಾಹುತಕ್ಕೆ ಸಾಕ್ಷಿ ಆಗ್ತಾ ಇತ್ತು ನವದೆಹಲಿ ಅನ್ನೋದ್ರಲ್ಲಿ ನೋ ಡೌಟ್. ಇವರು ಸುಮಾರು 200ಕ್ಕೂ ಹೆಚ್ಚು ಕಡೆಗಳಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಇವರು ತಯಾರಿಯನ್ನ
ಮಾಡಿದ್ರು, ಸಂಚು ರೂಪಿಸಿದ್ರು ಅನ್ನೋದು. ಆದ್ರೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ಅದೆಲ್ಲವೂ ಕೂಡ ತಪ್ಪಿದೆ. ಹಾಗೆ ಕೆಜಿ ಗಟ್ಲೆ ಇವರು ಸ್ಫೋಟಕವನ್ನ ಸಂಗ್ರಹಿಸಿರೋದು ಕೂಡ ಪತ್ತೆಯಾಗಿದೆ. ಇನ್ನೂ ಕೂಡ ಸುಮಾರು 300 ಕೆಜಿ ಸ್ಫೋಟಕ ಅಮೋನಿಯಂ ನೈಟ್ರೈಟ್ ಇದು ಮಿಸ್ ಆಗಿದೆ ಅನ್ನೋದು, ಅದು ಎಲ್ಲಿ ಹೋಗಿದೆ ಅನ್ನೋದು ಈಗ ತನಿಖೆಯಿಂದ ಪೊಲೀಸರು ಅದನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ಪ್ರೋಗ್ರೆಸಿವ್ ಹಂತದಲ್ಲಿ ತನಿಖೆ ಬಹಳಷ್ಟು ಬೆಚ್ಚಿ ಬೀಳಿಸುವಂತ ಮಾಹಿತಿ ಈಗ ಲಭ್ಯ ಆಗಿದೆ.